ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿರುವ ಶ್ರೀ ಕೆಂದೋಳಿ ರಮಣ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಂದ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಉಪನ್ಯಾಸಕರು ಸೇರಿದಂತೆ ವಿದ್ಯಾರ್ಥಿಗಳು ಸೇರಿದಂತೆ ಉಪಸ್ಥಿತರಿದ್ದರು. ನನ್ನೆಲ್ಲ ಉಪನ್ಯಾಸಕ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಕಾಲೇಜಿಗೆ ಕೀರ್ತಿ ತಂದಿರತಕ್ಕಂಥ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕರೇ, ನನ್ನೆಲ್ಲ ಇವತ್ತು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಲವಾರು ಪೋಷಕರಿದ್ದಾರೆ. ಅವರ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಶೈಕ್ಷಣಿಕ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಜೊತೆಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಗಂಗಾವತಿಯ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಆಫೀಸರ್ ಅವರೇ, ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ ಶ್ರೀ ವೆಂಕಟೇಶ್ ದೇಸಾಯಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ SKM ಸಮೂಹ ಶೈಕ್ಷಣಿಕ ಸಂಸ್ಥೆಗಳ ಎಲ್ಲ ಗೌರವಾನ್ವಿತ ಉಪನ್ಯಾಸಕರುಗಳೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಇರುವ ನನ್ನ ಚಿಕ್ಕ ಸಹೋದರ ಸಹೋದರಿಯರಿಗೆ ನನ್ನದೊಂದು ಮಾತು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಎನ್ನುವ ವಿವೇಕವಾಣಿಯಂತೆ ಸಾಧನೆಗೆ ಒಂದು ಉತ್ತಮ ವೇದಿಕೆಯಂತೆ ಈ ಕಾಲೇಜು ನಮಗೆ ಸಿಕ್ಕಿದೆ. ಅದಕ್ಕೆ ಬೆಂಬಲವಾಗಿ ಎಲ್ಲ ಉಪನ್ಯಾಸಕ ವರ್ಗವಿದೆ. ಅದನ್ನು ಸರಿಯಾಗಿ ನಾವು ತಿಳಿದುಕೊಂಡು ನಮ್ಮೆಲ್ಲರ ಗುರಿಯನ್ನು ಮುಟ್ಟೋಣ ಎಂದು ಹೇಳುತ್ತಾ ಪದವಿ ಪೂರ್ವ ಶಿಕ್ಷಣಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭ, ಜೊತೆಗೆ ಪದವಿಯನ್ನು ಮುಗಿಸ್ಕೊಂಡ ನಂತರ ಪೋಸ್ಟ್ ಗ್ರಾಜುಯೇಟ್ಗೆ ಹೋಗ್ತಕ್ಕಂಥ ಸಂದರ್ಭ, ಇವೆರಡು ವಿದ್ಯಾರ್ಥಿ ಜೀವನದೊಳಗೆ ಉನ್ನತ ಶಿಕ್ಷಣವನ್ನು ಪಡ್ತಕ್ಕಂಥ ಸಂದರ್ಭದೊಳಗೆ ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಇವೆಲ್ಲ. ಪ್ರಥಮ ವರ್ಷಕ್ಕೆ ಬಂದಿರ್ತಾರೆ, ಈಗ PUC ಪ್ರಥಮ ವರ್ಷಕ್ಕೆ ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮಾತು, ನೀವುಗಳು ಈಗ ಹೈಸ್ಕೂಲನ್ನು ಮುಗಿಸ್ಕೊಂಡು ಹೈಸ್ಕೂಲ್ ಒಳಗಿದ್ದಂಥ ಪರಿಸ್ಥಿತಿನೇ ಬೇರೆ ಇರ್ತದೆ. ಶೈಕ್ಷಣಿಕ ವಾತಾವರಣ ಪ್ರೌಢಶಾಲೆಯಲ್ಲಿದ್ದಾಗ ನಿಮಗೆ FA1, FA2, FA3, FA4, SA1 ಅಂತಂದ ಎಕ್ಸಾಮ್ಗಳು ಆಗ್ತಾನೆ ಇರ್ತಾವೆ. ಆಮೇಲೆ ಒಂದು ಬೋರ್ಡ್ ಎಕ್ಸಾಮನ್ನು ಫೇಸ್ ಮಾಡಿ ಫಸ್ಟ್ PUC ಎಲ್ಲರೂ ಅಡ್ಮಿಷನ್ ತಗೊಂಡಿರ್ತೀರಿ. ಕಾಲೇಜಿಗೆ ಬಂದಮೇಲೆ ಫಸ್ಟ್ PUC ಶುರುವಿಗೆ ಬಂದಮೇಲೆ ಅಲ್ಲಿ ಬೇರೆ ಬೇರೆ ಕನಸುಗಳನ್ನ ಕಟ್ಕೊಂಡು ಬರ್ತೀವಿ ನಾವೆಲ್ಲರೂ. ಕಾಮರ್ಸ್ಗೆ ಆದ್ರೂ ಬರ್ಬೋದು, ಸೈನ್ಸ್ಗೆ ಆದ್ರೂ ಬರ್ಬೋದು. ಅದರ ಕನಸುಗಳನ್ನ ಕಟ್ಕೊಂಡು ಬರ್ತಿರ್ತಕ್ಕಂಥ ನೀವೆಲ್ಲರುಗಳು ಪ್ರಪ್ರಥಮವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನನ್ನು ಅಂತಂದ್ರೆ, ಲೈಫ್ ಒಳಗ ಒಂದು ಕಮಿಟ್ಮೆಂಟ್ ಮತ್ತು ಇನ್ನೊಂದು ವಿಷನ್, ಇವೆರಡನ್ನ ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ಮಾತ್ರ ನಿಮ್ಮ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರಿಗೆ ನಿಮಗೆ ಮಾದರಿ ಎಲ್ಲರೂ, ನಾವು ಮಾದರಿಗಳನ್ನ ಎಲ್ಲೆಲ್ಲೂ ಹುಡುಕೋದೇನು ಅವಶ್ಯಕತೆ ಇಲ್ಲ. ಮೇಟಿ ಸರ್ ಹೇಳಿದ್ರಲ್ಲ, 26 ವರ್ಷಗಳಿಂದ ಈ ಶೈಕ್ಷಣಿಕ ರಂಗದೊಳಗ 10 ಸಂಸ್ಥೆಗಳನ್ನು ಕೆಲಸ ಮಾಡಿದೀನಿ ಅಂತ. ಅವರು ನಡೆದು ಬಂದಿರ್ತಕ್ಕಂಥ ಆದನೆ ಒಂದು ನಮ್ಗೆಲ್ಲರಿಗೂ ಶೈಕ್ಷಣಿಕವಾಗಿ ಸ್ಫೂರ್ತಿಯನ್ನು ನೀಡ್ತಕ್ಕಂಥದ್ದು. ನಿಮ್ಮ ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ನಿಮ್ಮೆಲ್ಲ ಬೇರೆ ಬೇರೆ ಪ್ರೊಫೆಸರ್ಸ್ ಲೆಕ್ಚರ್ಸ್ ಎಲ್ಲರೂ ನಿಮ್ಮ ಜೊತೆಗೆ ಅದರ. ಅವರೆಲ್ಲರೂ ಅವ್ರಿಗೆ ಹಿಂದಿನ ಇತಿಹಾಸ ನೀವು ನೋಡಿದ್ರೆ ಅವರು ಎಷ್ಟು ಸ್ಟ್ರಗಲ್ ಮಾಡಿ ಒಂದು ಈ ಪೊಸಿಷನ್ ಬಂದ್ರೆ ನಮ್ಗೆ ಗೊತ್ತಾಗ್ತದೆ. ಸೊ ಹಂಗಾಗಿ ವಿದ್ಯಾರ್ಥಿ ದೆಸೆಯಲ್ಲೇ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಿಷನ್ ಇಟ್ಕೊಂಡು ಅದಕ್ಕೆ ಸರಿಯಾದ ರೀತಿಯೊಳಗೆ ನಾವು ಶೈಕ್ಷಣಿಕ ಮಾರ್ಗೋಪಾಯಗಳನ್ನು ಕಂಡುಹಿಡ್ಕೊಂಡು ನಾವು ಅಧ್ಯಯನ ಮಾಡಿದ್ದೇ ಆದ್ರೆ ಅಂತಂದ್ರೆ
ನಾವೇನಿವತ್ತು ನಮ್ಮ ಪಾಲಕರಿಗೆ ಒಂದು ಅವರು ನಿರೀಕ್ಷೆ ಮಾಡ್ತಕ್ಕಂಥ ಫಲಿತಾಂಶ ಕೊಡ್ಬೇಕಂತ ಏನು ಅನ್ಕೋತೀವಿ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ನಾವು ವಿಶೇಷವಾಗಿ ನಮ್ಮ ಭಾಗದೊಳಗೆ ಎಲ್ಲರೂ ನಾವು ಕನ್ನಡ ಕರ್ನಾಟಕ ಭಾಗ ಅಂದ ಕೂಡಲೇ ಫಸ್ಟ್ ಹೇಳದೆ ನಾವು ಹಿಂದುಳಿದ ಡಿವಿಷನ್ ನಮ್ದು ಅಂತ ಬ್ಯಾಕ್ವರ್ಡ್ ಡಿವಿಷನ್ ಅಂತ ನಾವೇ ಘೋಷಣೆ ಮಾಡ್ಕೊಂಡಿರ್ತೀವಿ ಮೊದಲು. ಆದರೆ ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಇವರ್ ಆಲ್ ಯಂಗ್ ಟರ್ಕ್ಸ್ ಎಲ್ಲರೂ ಯಾಕೆ ಯೂತ್ಸನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ತಾರೆ ಅಂತಂದ್ರೆ ಈ ದೇಶದ ಭವಿಷ್ಯ ಇನ್ನು ಮುಂದೆ ಈ ದೇಶದ ಭವಿಷ್ಯವನ್ನು ಕ್ಯಾರಿ ಮಾಡಬೇಕಾಗಿರ್ತಕ್ಕಂಥವ್ರು ಎಲ್ಲ ಯುವಕರು ಯುವತಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥ ಅವಕಾಶಗಳು ಅನ್ಲೆಸ್ ಅಂಡ್ ಅಂಟಿಲ್ ನಿಮಗೆ ಉತ್ತಮವಾಗಿರ್ತಕ್ಕಂಥ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು ಅಂತ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯವನ್ನ ಸರಿಯಾದ ರೀತಿಯೊಳಗೆ ಮತ್ತೊಬ್ಬರಿಗೆ ಕನ್ವಿನ್ಸ್ ಮಾಡುವಂಗೆ ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಯಾರು ನಾವು ಸಂವಹನ ಕೌಶಲ್ಯವನ್ನ ಮತ್ತು ನಾಲೆಜನ್ನ ಸರಿಯಾದ ರೀತಿಯೊಳಗೆ ಪಡ್ಕೊಂತೀವಿ ಈ ಪ್ರಪಂಚದೊಳಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಪಡೀಲಿಕ್ಕೆ ನಮ್ಗೆ ಇವತ್ತಿಗೂ ಆಪರ್ಚುನಿಟೀಸ್ ನಮ್ಮ ಎದುರಿಗಿರ್ತಕ್ಕಂಥದ್ದು. ಇವತ್ತು 4 ತಿಂಗಳ ಹಿಂದೆ IAS ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು. IAS ರಿಸಲ್ಟ್ ಅನೌನ್ಸ್ಮೆಂಟ್ ಆದೊತ್ತಾಗ ನೀವು ಪೇಪರ್ಗಳನ್ನು ಓದಬೇಕಂತ ಸಂದರ್ಭದೊಳಗಾದರೂ ಕಲ್ಯಾಣ ಕರ್ನಾಟಕ ಅಂತ ನಾವು ಇವತ್ತು ಕರೀತಾ ಇದ್ದೇವೆ. ಈ ಹೈದರಾಬಾದ್ ಕರ್ನಾಟಕ ಅನ್ನುವ ಹೆಸರಿನಲ್ಲಿ ಈ ಭಾಗ ಏನಾಗಿತ್ತು ಅಂದ್ರೆ ಶೈಕ್ಷಣಿಕ ಬರುಡುತನದಿಂದ ತುಂಬಾ ನಲುಗಿತ್ತು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಅದು ಬಹುಶಃ ಗಂಗಾವತಿಯ ಮೂಲಕವಾಗಿ ಶಿಕ್ಷಣದ ನಂದನವನ್ನು ನಿರ್ಮಾಣ ಮಾಡಿದೆ ಅಂದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ ಈ ಭಾಗದಲ್ಲಿ ನಾನು 98ನೇ ಇಸ್ವಿಗೆ ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿಗೆ ಬಂದಾಗ ಬೆರಳೆಣಿಕೆಯಲ್ಲಿ ಸೈನ್ಸ್ ಕಾಲೇಜ್ ಇತ್ತು. ಆದ್ರೆ ಇವತ್ತು ಹಲವಾರು ರಾಜ್ಯದಿಂದಲೂ ಕೂಡ ನಮ್ಮ ಗಂಗಾವತಿ ನಗರಕ್ಕೆ ಓದ್ಲಿಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಇದು ಶಿಕ್ಷಣದ ನಂದನ ಅನ್ನೋದಕ್ಕಿಂತ ಮಿಗಿಲಾದ ಶ್ರೇಯಸ್ಸು ಈ ಗಂಗಾವತಿಗೆ ಸಲ್ಲುತ್ತೆ ಎನ್ನುವ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ನಮ್ಮ ಕಾಲೇಜಿನ ಹಿರಿಮೆ ಗರಿಮೆ ಇದರಲ್ಲಿ ಅಡಕವಾಗಿದೆ. 2001ರಲ್ಲಿ ಕನ್ನಡ ಮಾಧ್ಯಮದ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಈ ಸಂಸ್ಥೆ 2007ರಲ್ಲಿ ಆಂಗ್ಲ ಮಾಧ್ಯಮ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಇನ್ನೊಂದು ಸಂಸ್ಥೆ, ಈಗ 2020ರಲ್ಲಿ ಆರಂಭವಾಗಿರ್ತಕ್ಕಂಥ ನಮ್ಮ ಕಾಲೇಜ್ ಇನ್ನು LKG ಲೆವೆಲ್ ನಲ್ಲಿದೆ. ಅಂದ್ರೆ ಆರಂಭ ಹೇಗಾಯ್ತು ಅಂತಂದ್ರೆ ಕನ್ನಡ ಮಾಧ್ಯಮ ಶಾಲೆಯಿಂದ ಆರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಇನ್ನು 1 ವರ್ಷದಲ್ಲಿ ಬಹುಶಃ ನಮ್ಮ ಕಾಲೇಜು ಇದು ನಮ್ಮ ಸಮೂಹ ಸಂಸ್ಥೆ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ನಾವಿದ್ದೇವೆ. ಈ ಸ್ಕೂಲಿನಲ್ಲಿ ಮತ್ತು ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ನಾವೇನಾದ್ರೂ ಹೇಳೋದಾದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅಂಕಿ ಅಂಶಗಳು ಕೂಡ ನಮ್ಮಲ್ಲಿದ್ದಾವೆ. ಎಷ್ಟೋ ಜನ ಡಾಕ್ಟರ್ಸ್ ಕೂಡ ಆಗಿದ್ದಾರೆ, ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇಂಜಿನಿಯರ್ಸ್ ಆಗಿದ್ದಾರೆ. ಆಮೇಲೆ ಹಲವಾರು ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥದ್ದು ನಾವು ಗಮನಿಸಿರ್ತಕ್ಕಂಥ ವಿಚಾರ. ಈ ಸಂಸ್ಥೆಯ ಬೆಳವಣಿಗೆಯನ್ನು ನಾವು ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಕೃಷ್ಣ ಅವರು, ಕೆಂದೋಳೆ ಕೃಷ್ಣ ಅವರು ಮಾಡಿರ್ತಕ್ಕಂಥ ಸಾಧನೆ ಏನು ಅಂತಂದ್ರೆ ನಾವೆಲ್ಲರೂ ಇದನ್ನ ಬಹಳ ಗಮನ ಹರಿಸಿ ಕೇಳಬೇಕಾಗಿರ್ತಕ್ಕಂಥ ಒಂದು ವಿಷಯ. ಅವರು ಓದಿನಲ್ಲಿ ಹೆಚ್ಚು ಓದಿಲ್ಲ, ಆದ್ರೆ ಅವರ ಅರ್ಪಣಾ ಮನೋಭಾವ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳಬೇಕಾಗತ್ತೆ. ನಾನು ಓದಿಲ್ಲ ಅಂದ್ರೂ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅನ್ನುವ ಒಂದು ಮನೋಭಾವನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವರಾಗಿದ್ರಲ್ಲ, ಇದು ಅರ್ಪಣಾ ಮನೋಭಾವನೆ ಅಂತಾನೆ ನಾವು ಹೇಳಬೇಕಾಗಿದೆ. ಅವರ ಹೆಸರನ್ನು, ಅವರ ತಾತನವರ ಹೆಸರನ್ನು ಈ ಸಂಸ್ಥೆಗೆ ಕೊಡುವ ಮೂಲಕವಾಗಿ ನನ್ನನ್ನು ಈ ಭೂಮಿಗೆ ನೀವು ತಂದಿದ್ದೀರಾ, ನಾನು ಈ ಸಾಧನೆಯನ್ನು ಮಾಡಿದ್ದೇನೆ, ಆ ಸಾಧನೆಯ ಹಾದಿಯಲ್ಲಿ ನಾವು ಸಾಕ್ತೀನಿ ಅನ್ನುವ ಸಂದೇಶವನ್ನು ಕೊಡುವ ಮೂಲಕವಾಗಿ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಈ ಸಂಸ್ಥೆಯನ್ನು